ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂತಹ ಸೆಕೆಂಡ್ PUC ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ ಪ್ರಶ್ನೆಗಳು ಯಾವುದಿದೆ ಅದು ನಿಮಗೆ ಬಹುಮುಖ್ಯವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಆ ಪ್ರಶ್ನೆಗಳನ್ನ ನೀವು ಬಿಡೋ ಹಾಗಿಲ್ಲ. ಈ ಪ್ರಶ್ನೆಗಳ ಜೊತೆಗೆ ಈ ಒಂದು ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬಂದಿದೆ ಆ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಯಾವ ರೀತಿಯಾಗಿ 1 ಅಂಕದ ಪ್ರಶ್ನೆಗಳನ್ನ ತೆಗೆದಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಧ್ಯಾಯದಲ್ಲಿ ಒಂದು ಸಲ ನಿಮಗೆ ಒಂದು ಪ್ರಶ್ನೆ ಬಂದಿದೆ. ಅನುಭೋಗಿಯ ವರ್ತನೆಯ ಸಿದ್ಧಾಂತ 2 ಕಡೆ ಪ್ರಶ್ನೆ ಬಂದಿದೆ. ಉತ್ಪಾದನೆ ಮತ್ತು ವೆಚ್ಚಗಳು 1 ಕಡೆ. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ 1 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಮಾರುಕಟ್ಟೆ ಸಮತೋಲನ ಅಧ್ಯಾಯದಿಂದ 2 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 ಪ್ರಶ್ನೆಗಳು ಬಂದಿದೆ. ಅಂದರೆ 2 ಕಡೆ ಕೂಡ ಈ ಒಂದು ಅಧ್ಯಾಯದ ಪ್ರಶ್ನೆಗಳು ಕೇಳಿದ್ದಾರೆ. ಅದೇ ರೀತಿ ಪೀಠಿಕೆ 3 ಪೇಪರಲ್ಲಿ ಒಂದೇ ಕಡೆ ಇದೆ. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ 3 ಪೇಪರಲ್ಲಿ 2 ಕಡೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಣ ಮತ್ತು ಬ್ಯಾಂಕಿಂಗ್ 1 ಕಡೆ ಇದೆ. ಆದಾಯ ಮತ್ತು ಉದ್ಯೋಗದ ನಿರ್ಧಾರ 1 ಕಡೆ ಇದೆ. ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಇಲ್ಲಿಂದ 1 ಪ್ರಶ್ನೆ 1 ಕಡೆ ಇದೆ. ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ ಈ ಒಂದು ಪಾಠದ ಪ್ರಶ್ನೆಗಳು 2 ಪೇಪರಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ನೀವು ಮೊದಲ ಒಂದು ಪ್ರಿಯಾರಿಟಿಯನ್ನ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ 1 ಅಂಕದ ಪ್ರಶ್ನೆಗಳನ್ನ ಫಸ್ಟ್ ಓದ್ಕೊಳ್ಳಿ. ಆನಂತರ ಮಾರುಕಟ್ಟೆ ಸಮತೋಲನ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ಓದ್ಕೊಳ್ಳಿ. ಆನಂತರ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಏನಿದೆ ಈ ಅಧ್ಯಾಯದಲ್ಲಿ ಬರುವ 1 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ಓದ್ಕೊಳ್ಳಿ. ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ ಏನಿದೆ ಈ ಅಧ್ಯಾಯದಲ್ಲಿ ಬರುವ 1 ಅಂಕದ ಪ್ರಶ್ನೆಗಳನ್ನ ಓದ್ಕೊಳ್ಳಿ. ಅಲ್ಲಿಗೆ 4 ಅಧ್ಯಾಯ ಆಗುತ್ತೆ. 4 ಪ್ರಶ್ನೆಗಳು ಗ್ಯಾರಂಟಿ ಉತ್ತರವನ್ನು ನೀವು ಬರೀಬಹುದು. ಇನ್ನು ಎಲ್ಲಾ ಅಧ್ಯಾಯದಲ್ಲೂ ಕೂಡ ಒಂದೊಂದು ಪ್ರಶ್ನೆ ಬರುತ್ತೆ ಅಂತ ಹೇಳ್ಕೊಂಡು ನಿಮ್ಮ ಬ್ಲೂ ಪ್ರಿಂಟ್ ಹೇಳ್ತಾ ಇದೆ. ಹಾಗಾಗಿ ಎಲ್ಲಾ ಅಧ್ಯಾಯದಲ್ಲಿ ಮೇನ್ ಕ್ವಶನ್ಸ್ಗಳೇನಿದೆ ಎಲ್ಲವನ್ನ ನೋಡ್ಕೊಳ್ಬೇಕು. ಈ ಒಂದು ವಿಡಿಯೋದಲ್ಲಿ 1 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಮೊದಲೇ ಹೇಳಿದ್ದೀನಿ ಯಾವ ಅಧ್ಯಾಯ ಇಂಪಾರ್ಟೆಂಟು ಅಂತ ಹೇಳ್ಕೊಂಡು. ಈ 4 ಅಧ್ಯಾಯದ ಪ್ರಶ್ನೆಗಳನ್ನ ಅದಕ್ಕೆ ಉತ್ತರಗಳನ್ನ ಫಸ್ಟ್ ಹೇಳ್ಕೊಂಡು ಉಳಿದ ಅಧ್ಯಾಯದ ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಕಾರಣ ಎಕ್ಸಾಮಿಗೆ ನಿಮಗೆ ಔಟ್ ಆಫ್ ಔಟ್ ಸ್ಕೋರ್ ಆಗಬೇಕು, ಎಲ್ಲೂ ಕೂಡ 1 ಅಂಕ ಹೋಗಬಾರ್ದು. ಆ ಅರ್ಥದಲ್ಲಿ ನಾನು ಪ್ರಶ್ನೆಗಳನ್ನ ಕೊಡ್ತಾ ಇರುವಂಥದ್ದು. ನಿಮಗೇನಾದರೂ ಓದ್ಕೊಳ್ಳೋಕ್ಕೆ ಕಷ್ಟ ಆದರೆ ಈ ಮೊದಲು ಏನು ಮೆನ್ಷನ್ ಮಾಡಿದೆ 4 ಅಧ್ಯಾಯ ಅಂತ ಹೇಳ್ಕೊಂಡು ಅದರಲ್ಲಿ ಬರುವಂಥ ಪ್ರಶ್ನೆಗಳನ್ನ ಮೊದಲು ಓದ್ಕೊಳ್ಳಿ. ಓಕೆನಾ? ಅನುಭೋಗಿಯ ವರ್ತನೆಯ ಸಿದ್ಧಾಂತ ಟೋಟಲ್ ಆಗಿ 7 ಪ್ರಶ್ನೆಗಳಿದೆ. ಈ 7 ಪ್ರಶ್ನೆಗಳಲ್ಲಿ ಬೇಡಿಕೆ ಎಂದರೇನು, MRS ಅನ್ನು ವಿಸ್ತರಿಸಿ, ಈ 2 ಪ್ರಶ್ನೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದೆ. 2024ರ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ MRS ಅನ್ನು ವಿಸ್ತರಿಸಿ ಅಂತಾನೆ ಕೇಳಿದ್ದಾರೆ. ಹಾಗಾಗಿ ಮೊದಲು ಈ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ, ಇದಕ್ಕೆ ಉತ್ತರ ಏನು ಅನ್ನೋದು. MRS ಅಂತ ಹೇಳಿದ್ರೆ ಸೀಮಾಂತ ಪ್ರತಿನಿಧಾನದ ದರ. ಸೀಮಾಂತ ಪ್ರತಿನಿಧಾನದ ದರ. ಅದೇ ರೀತಿಯಾಗಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಕೇಳಿರೋದು ಬೇಡಿಕೆ ರೇಖೆ ಎಂದರೇನು. ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಹಾಗೂ ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುವುದನ್ನು ಬೇಡಿಕೆ ಎನ್ನುತ್ತೇವೆ. ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆ ಎಂದರೇನು ಅಂತ ನೋಡ್ಕೊಳ್ಳಿ. ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ 2 ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರರೇಖೆ ಎನ್ನುತ್ತೇವೆ. ನೆಕ್ಸ್ಟು ತುಷ್ಟಿಗುಣ ಎಂದರೇನು. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರುವ ಗುಣವನ್ನು ಅಥವಾ ಸಾಮರ್ಥ್ಯವನ್ನು ತುಷ್ಟಿಗುಣ ಎನ್ನುತ್ತೇವೆ. ಸೀಮಾಂತ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು. ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಈ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಎನ್ನುತ್ತೇವೆ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು. ಅಂಕಗಣಿತ ಸಂಖ್ಯೆಗಳಾದ 1, 2, 3, 4, 5, 6 ಮುಂತಾದ ಅಂಕಿಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯಲು ಬಳಸುವ ವಿಧಾನವನ್ನು ಸಂಖ್ಯಾಸೂಚಕ ವಿಧಾನ ಎನ್ನುತ್ತೇವೆ. ಕೊನೆಯದಾಗಿ ಬಜೆಟ್ ರೇಖೆ ಎಂದರೇನು. ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ 2 ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆಗೆ ಬಜೆಟ್ ರೇಖೆ ಎನ್ನುತ್ತೇವೆ. ವೆರಿ ಇಂಪಾರ್ಟೆಂಟು. ಇದಿಷ್ಟರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಮತ್ತೆ 2 ಪ್ರಶ್ನೆಗಳು ಬರುವಂತಹ ಒಂದು ಅಧ್ಯಾಯ ಯಾವುದು ಅಂತ ಹೇಳಿದ್ರೆ ಮಾರುಕಟ್ಟೆ ಸಮತೋಲನ. 2 ಅಂತ ಹೇಳಿದ್ರೆ 2 ಸಲ ಬಂದಿದೆ, ಹಾಗಾಗಿ ಗ್ಯಾರಂಟಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಮಾರುಕಟ್ಟೆ ಸಮತೋಲನದಲ್ಲಿ ಯಾವ ಯಾವ ಪ್ರಶ್ನೆಯನ್ನ ಕೇಳಿದ್ದಾರೆ ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಬೆಲೆ ಮಿತಿ ಎಂದರೇನು ಅಂತ ಕೇಳಿದ್ದಾರೆ. ಸರ್ಕಾರವು ಸರಕು ಅಥವಾ ಸೇವೆಯ ಮಾರಾಟ ಬೆಲೆಗೆ ವಿಧಿಸುವ ಮೇಲ್ಮಿತಿಯನ್ನು ಬೆಲೆ ಮಿತಿ ಎನ್ನುತ್ತೇವೆ. ಕರೆಕ್ಟಾಗಿ ನೋಡ್ಕೊಳ್ಬೇಕು. ಬೆಲೆ ಮಿತಿ, ಬೆಲೆ ಅಂತಸ್ತು 2 ಸರಿ ನೋಡ್ಕೊಳ್ಳಿ. ಸರ್ಕಾರವು ಸರಕು ಅಥವಾ ಸೇವೆಯ ಮಾರಾಟ ಬೆಲೆಗೆ ವಿಧಿಸಿದ ಮೇಲ್ಮಿತಿಯನ್ನು ಬೆಲೆ ಮಿತಿ ಎನ್ನುತ್ತೇವೆ. ಬೆಲೆ ಅಂತಸ್ತು ಅಂತ ಹೇಳಿದ್ರೆ ಕೆಳಮಿತಿ. ಮೇಲ್ಮಿತಿ, ಬೆಲೆ ಮಿತಿ. ಬೆಲೆ ಅಂತಸ್ತು ಅಂದ್ರೆ ಕೆಳಮಿತಿ. ನಿರ್ದಿಷ್ಟ ಸರಕು ಅಥವಾ ಸೇವೆಗೆ ವಿಧಿಸಬಹುದಾದ ಬೆಲೆಗೆ ಸರ್ಕಾರವು ಕನಿಷ್ಠ ಮಿತಿ ವಿಧಿಸುವುದನ್ನು ಬೆಲೆ ಅಂತಸ್ತು ಎನ್ನುವರು. 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ 5ನೇ ಅಧ್ಯಾಯದಲ್ಲಿ. ಹಾಗಾಗಿ ಒಂದ್ಸಲ ಆ ಅರ್ಥ ನೋಡ್ಕೋಬಿಡಿ, ಇಂಪಾರ್ಟೆಂಟು. ಹೋದ ವರ್ಷ ಕೇಳಿರೋದ್ರಿಂದ ಮಾರುಕಟ್ಟೆಯಲ್ಲಿನ ಎಲ್ಲಾ ಅನುಭೋಗಿಗಳು ಮತ್ತು ಎಲ್ಲಾ ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನವೆಂದು ವ್ಯಾಖ್ಯಾನಿಸಲಾಗಿದೆ. ನೆಕ್ಸ್ಟ್ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ
ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ? ಯಾವ ಕಾಯ್ದೆ? 5ನೇ ಅಧ್ಯಾಯದಲ್ಲೇ ಬರುವಂತಹ ಪ್ರಶ್ನೆ, ಕನಿಷ್ಠ ಕೂಲಿ ಕಾಯ್ದೆ. ಇದನ್ನು ಸರಿಯಾಗಿ ನೋಡ್ಕೋಬೇಕು. ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ? ಕನಿಷ್ಠ ಕೂಲಿ ಕಾಯ್ದೆ. ಅಲ್ಲಿಗೆ ಇನ್ನು ಬಿಟ್ಟೋಗಿರುವಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಅದು ಸಮತೋಲನ ಬೆಲೆ ಎಂದರೇನು ಅಷ್ಟೇ. ಹಾಗಾಗಿ ಇದು ಒಂದು ಪ್ರಶ್ನೆ ನೋಡ್ಕೊಳ್ಳಿ. 5 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ. ಬೆಲೆ ಮಿತಿ, ಬೆಲೆ ಅಂತಸ್ತು, ಯಾವ ಕಾಯಿದೆ? ಅದು ಕನಿಷ್ಠ ಕೂಲಿ ಕಾಯಿದೆ. ಮಾರುಕಟ್ಟೆ ಸಮತೋಲನ ಅಂತ ಹೇಳಿದ್ರೆ ಏನು? ಸಮತೋಲನ ಬೆಲೆ ಅಂತ ಹೇಳಿದ್ರೆ ಏನು? ಇಲ್ಲಿ ಸಮತೋಲನ ಬೆಲೆ ಅಂತ ಹೇಳಿದ್ರೆ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುವ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ. ಸೊ ಇದು 5ನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು, ಆಯ್ತಾ? ಅದೇ ರೀತಿಯಾಗಿ ಮತ್ತೆ 2 ಕಡೆ ರಿಪೀಟ್ ಆಗಿರುವಂಥದ್ದು ಅತಿ ಗ್ಯಾರಂಟಿ ಬರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಅದು ಎಲ್ಲಿ? ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಈ ಒಂದು ಅಧ್ಯಾಯದಲ್ಲಿ ಬರುವ 1 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಈ ಅಧ್ಯಾಯದ ಮೇಲೆ ಇಲ್ಲಿ CPI ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. CPI ಅಂತ ಹೇಳಿದ್ರೆ ಗ್ರಾಹಕ ಬೆಲೆ ಸೂಚ್ಯಾಂಕ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ GVA ಸಮೀಕರಣವನ್ನು ಬರೆಯಿರಿ. GVA ಸಮೀಕರಣವನ್ನು ಕೇಳಿದ್ದಾರೆ. ಹಾಗಾಗಿ ಫಸ್ಟ್ ಏನು ಮಾಡೋಣ, ಈ ಒಂದು ಅಧ್ಯಾಯದಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದೇನಿದೆ ಆ ಒಂದು ಪ್ರಶ್ನೆ. ಸಮೀಕರಣ 3 ಇದೆ, ಇದನ್ನ ಕರೆಕ್ಟಾಗಿ ನೋಡ್ಕೊಬಿಡೋಣ. ಎಕ್ಸ್ಪ್ಯಾಂಡ್ 2, ಸಮೀಕರಣ 2, ಟೋಟಲ್ 4 ಪ್ರಶ್ನೆಗಳು. CPI ಕೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಾಹಕ ಬೆಲೆ ಸೂಚ್ಯಾಂಕ. ಅವ್ರೇನಾದರೂ GNP ವಿಸ್ತರಿಸಿ ಅಂತ ಕೇಳಬಹುದು. GNP ಅಂತ ಕೊಟ್ಟು MP ಕೊಟ್ಟರೆ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಬರೀರಿ. ನೆಕ್ಸ್ಟು ಅವರು GVA ಕೇಳಿದ್ದಾರೆ ನಿಮ್ಮ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಮಾರುಕಟ್ಟೆ ಬೆಲೆಗಳಲ್ಲಿ GVAಯ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. GVA MP ಈಕ್ವಲ್ಸ್ GVA BP ಬೇಸ್ ಪ್ರೈಸ್, GVA BP ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆ. ಇದನ್ನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಬಟ್ ನಿಮಗೆ ಆನ್ಯುವಲ್ ಎಕ್ಸಾಮಿಗೆ ಈ ರೀತಿನೂ ಕೇಳಬಹುದು. ಅಲ್ಲಿ GVA ಕೇಳಿದ್ದಾರೆ, ಇಲ್ಲಿ GDP ಕೇಳಬಹುದು. ಹಾಗಾಗಿ GVA GDP ಎರಡೂ ನೋಡ್ಕೊಳ್ಳಿ. GDPಯ ಅನಪ್ರಸರಣಕ ಎಂದರೇನು? GDPಯ ಅನಪ್ರಸರಣಕ ಎಂದರೇನು? ನೈಜ GDP ಮತ್ತು ನಾಮಮಾತ್ರ GDPಯ ಅನುಪಾತವನ್ನು GDPಯ ಅನಪ್ರಸರಣಕ ಎನ್ನುತ್ತಾರೆ. ಹಾಗಾದರೆ 2024ರಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿದ್ರೆ ನೋಡಿ, ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಾ? ಫಸ್ಟು ನಾನು ಯಾವ ಪಾಠ ಕೊಟ್ಟೆ ಅಲ್ಲೇ ಒಂದು ಪ್ರಶ್ನೆ ಇದೆ. ನೆಕ್ಸ್ಟ್ ನಿಮಗೆ ಯಾವ ಪಾಠವನ್ನು ಹೇಳಿದೆ ಅಲ್ಲೇ ಒಂದು ಪ್ರಶ್ನೆ, ಮಾರುಕಟ್ಟೆ ಸಮತೋಲನ ಅಲ್ಲೇ ತೆಗೆದಿದ್ದಾರೆ. ಇವಾಗ ಯಾವ ಪಾಠದ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಅದೇ ಪಾಠದಲ್ಲಿ ಇಲ್ಲೊಂದು ಪ್ರಶ್ನೆ ಇದೆ. ಕಂಟಿನ್ಯೂಸ್ ಆಗಿ ಇಲ್ಲೂ ಕೂಡ ಸಿಗ್ತಾ ಇದೆ. ಹಾಗಾಗಿ ಹೇಳಿರುವಂಥ ಪಾಠಗಳನ್ನ ನೆಗ್ಲೆಕ್ಟ್ ಮಾಡದೆ ಕರೆಕ್ಟಾಗಿ ಓದ್ಕೊಳ್ಬೇಕು. ಇಲ್ಲಿ ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ ಅಂತ ಕೇಳಿದ್ದಾರೆ. ನಿವ್ವಳ ಮೌಲ್ಯವರ್ಧನೆಯನ್ನು ಪಡೆಯುವಂತಹ ವಿಧಾನ, ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನಿವ್ವಳ ಮೌಲ್ಯವರ್ಧನೆ ದೊರೆಯುತ್ತದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹೋದ ವರ್ಷನೂ ಬಂದಿದೆ, ಈ ವರ್ಷನೂ ರಿಪೀಟ್ ಆಗುವಂಥ ಚಾನ್ಸಸ್ ತುಂಬಾನೇ ಇದೆ. ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸ್ಪ್ಯಾಂಡ್ ಕೇಳಿರೋದ್ರಿಂದ ನಿಮಗೆ ಎಕ್ಸ್ಪ್ಯಾಂಡು ಕೂಡ ಕೇಳಬಹುದು, ಸಮೀಕರಣ ಕೇಳಬಹುದು, ಅಥವಾ ನಿವ್ವಳ ಮೌಲ್ಯವರ್ಧನೆ ಕೇಳಬಹುದು. ಹಾಗಾದರೆ ಇದೇ ರೀತಿಯಾಗಿ ಇನ್ನುಳಿದ 1 ಅಂಕದ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೋಬಿಡಿ. ಕಾರಣ ಗ್ಯಾರಂಟಿ ಬರುತ್ತೆ ಅನ್ನೋ ನಿಮಗೂ ಕೂಡ ಈಗ ಕನ್ಫರ್ಮ್ ಆಯಿತು. ಹೋದ ವರ್ಷನೂ ಕೂಡ ಪ್ರಶ್ನೆ ಇದ್ದಿದ್ದರಿಂದ ಅಂತಿಮ ಸರಕುಗಳೆಂದರೇನು, ಏನೆಂದು ಅರ್ಥೈಸುವಿರಿ? ಅಂತಿಮ ಬಳಕೆಗೆ ಸಿದ್ಧವಾಗಿರುವ ಯಾವುದೇ ರೂಪಾಂತರ, ಉತ್ಪಾದನೆಯ ಇತರ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಸರಕುಗಳೇ ಅಂತಿಮ ಸರಕುಗಳು. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಅಂತಿಮ ಸರಕುಗಳು. ನೆಕ್ಸ್ಟ್ ಮಧ್ಯಂತರ ಸರಕುಗಳಂತ ಹೇಳಿದ್ರೆ ಏನು ಕೇಳಬಹುದು? ಅಂತಿಮ ಅನುಭೋಗಕ್ಕಾಗಿ ಬಳಕೆಯಾಗದ ಮತ್ತು ಬಂಡವಾಳ ಸರಕುಗಳೇ ಅಲ್ಲದ ಆದರೆ ಇತರ ಉತ್ಪಾದಕರು ಆದಾನ ಸಾಮಗ್ರಿಗಳಾಗಿ ಬಳಸುವ ಸರಕುಗಳಿಗೆ ಮಧ್ಯಂತರ ಸರಕುಗಳು ಎನ್ನುತ್ತೇವೆ. ಸವಕಳಿ ಎಂದರೇನು? ಬಂಡವಾಳದ ನಿಯಮಿತ ಸವಕಲು ಹರಕಲಾಗಿರುವ ವಾರ್ಷಿಕ ಭತ್ಯೆಯನ್ನು ಸವಕಳಿ ಎನ್ನುತ್ತೇವೆ. ನೆಕ್ಸ್ಟ್ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುವಿರಿ ಅಂತ ಕೇಳಿದರೆ, ವೈಯಕ್ತಿಕ ವರಮಾನದಲ್ಲಿ ವೈಯಕ್ತಿಕ ತೆರಿಗೆ ಪಾವತಿಗಳು ಮತ್ತು ತೆರಿಗೆಯೇತರ ಪಾವತಿಗಳನ್ನು ಕಳೆದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದಂತಹ ಆದಾಯ ಪಡಿಬಹುದು. ನೆಕ್ಸ್ಟ್ GDPಯ ಅರ್ಥ ನೀಡಿ ಅಂತಿದೆ. ಒಂದು ವರ್ಷದಲ್ಲಿ ದೇಶವೊಂದು ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯದ ಒಟ್ಟು ಮೊತ್ತವನ್ನು ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳ್ಕೊಂಡು ಕರಿತೀವಿ. ಇಲ್ಲಿಗೆ ಈ ಅಧ್ಯಾಯ ಮುಗಿತು. ಈ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ನಾನು ಯಾವ್ದು ಇಂಪಾರ್ಟೆಂಟು ಅನ್ನೋದನ್ನು ಕೂಡ ನಿಮಗೆ ಕ್ಲೂ ಕೊಟ್ಟಿದ್ದೀನಿ, ಆ ರೀತಿಯಾಗಿ ಸರಿಯಾಗಿ ಓದ್ಕೊಳ್ಬೇಕು. ನೆಕ್ಸ್ಟು 2 ಕಡೆ ಬಂದಿರುವಂತಹ ಒಂದು ಪಾಠ ಅಂತ ಹೇಳಿದ್ರೆ ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ. ಹಾಗಾಗಿ ಈ ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಈ ಅಧ್ಯಾಯದ ಪ್ರಶ್ನೆ, ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ರೀತಿ ಅಧಿಕೃತ ಮೀಸಲು ಮಾರಾಟದ ಅರ್ಥ ಬರೆಯಿರಿ ಅಂತ ಕೇಳಿದ್ದಾರೆ. ಇದೇ ಮೇಯ್ನ್ ಆಗಿ ಬಹುಮುಖ್ಯ ಪ್ರಶ್ನೆ ಆಗಿರುತ್ತೆ. ಅಧಿಕೃತ ಮೀಸಲು ಮಾರಾಟದ ಅರ್ಥ, ಸಂದಾಯ ಬಾಕಿಯ ಕೊರತೆಯನ್ನು ಸರಿದೂಗಿಸಲು ಕೇಂದ್ರ ಬ್ಯಾಂಕು ವಿದೇಶಿ ವಿನಿಮಯದ ಮೀಸಲನ್ನು ಮಾರಾಟ ಮಾಡುವುದಕ್ಕೆ ಅಧಿಕೃತ ಮೀಸಲು ಮಾರಾಟ ಎನ್ನುತ್ತೇವೆ. ನೆಕ್ಸ್ಟ್ ಅವ್ರು ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದಾರೆ, ಮುಕ್ತ ಆರ್ಥಿಕತೆ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದಾರೆ. ಜಗತ್ತಿನ ವಿವಿಧ ಆರ್ಥಿಕತೆಗಳೊಂದಿಗೆ ವಿವಿಧ ಆರ್ಥಿಕ ಮಾರ್ಗಗಳಿಂದ
ವ್ಯವಹರಿಸುವ ಆರ್ಥಿಕತೆಯನ್ನು ಮುಕ್ತ ಆರ್ಥಿಕತೆ ಎನ್ನುತ್ತೇವೆ. ಸಂದಾಯ ಬಾಕಿ ಎಂದರೇನು? ಒಂದು ವರ್ಷದಲ್ಲಿ ಒಂದು ದೇಶದ ನಿವಾಸಿಗಳು ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ನಡೆಸಿದ ಸರಕುಗಳು, ಸೇವೆಗಳು ಮತ್ತು ಆಸ್ತಿಗಳ ವ್ಯವಹಾರದ ದಾಖಲೆ. ಇದು ಸಂದಾಯ ಬಾಕಿ. ವ್ಯಾಪಾರ ಬಾಕಿ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಒಂದು ದೇಶದ ರಫ್ತು ಸರಕುಗಳ ಮೌಲ್ಯ ಮತ್ತು ಆ ದೇಶದ ಆಮದು ಸರಕುಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ವ್ಯಾಪಾರ ಬಾಕಿ ಅಂತ ಕರಿತೀವಿ. ಸ್ಥಿರ ವಿನಿಮಯ ದರ ಅಂತ ಹೇಳಿದ್ರೆ ಒಂದು ದೇಶದ ಕೇಂದ್ರ ಬ್ಯಾಂಕ್ ಅಥವಾ ಸರ್ಕಾರ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ನಿಗದಿಪಡಿಸುವ ವಿನಿಮಯ ದರವನ್ನು ಸ್ಥಿರ ವಿನಿಮಯ ದರ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕೇಳಬಹುದು ಅಂತ ಅನಿಸುತ್ತೆ. ಆದರೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಿ. ನಿರ್ವಹಣಾ ಹೊಂದಾಣಿಕೆಯ ಅರ್ಥ ಅಥವಾ ನಿರ್ವಹಣಾ ಹೊಂದಿಕೆಯ ಅರ್ಥ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಮಿಶ್ರಣ ಪದ್ಧತಿ. ಡರ್ಟಿ ಹೊಂದಾಣಿಕೆ ಅಂತ ಹೇಳಿದ್ರೆ ಒಂದು ದೇಶದ ಕೇಂದ್ರ ಬ್ಯಾಂಕು ಅಥವಾ ಸರ್ಕಾರ ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ವಿನಿಮಯ ದರವನ್ನು ನಿಗದಿಪಡಿಸುವುದು. ಇದು ಡರ್ಟಿ ಹೊಂದಾಣಿಕೆ. ನೆಕ್ಸ್ಟು ಅಧ್ಯಾಯ 1ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಇದೆ, ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಅಂತ ಕೇಳಿದ್ದಾರೆ. ಮೊದಲನೇ ಅಧ್ಯಾಯದಲ್ಲೇ ಬರುವಂತಹ ಪ್ರಶ್ನೆ. ಟೋಟಲ್ ಆಗಿ 1 ಅಂಕದ 6 ಪ್ರಶ್ನೆಗಳಿದೆ. 6 ಪ್ರಶ್ನೆಗಳನ್ನು ಒಂದ್ಸಲ ನಾನು ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಹೋದ ವರ್ಷ ಕೇಳಲಿಲ್ಲ, ಗೊತ್ತಿದೆ ನಿಮಗೆ, 2ನೇ ಅಧ್ಯಾಯದಿಂದನೇ ಶುರುವಾಗಿದೆ. ಬಟ್ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಬಂದಿರೋದ್ರಿಂದ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿವರೆಗೂ ಕೂಡ ಹೇಳಿರುವಂಥ ಎಲ್ಲ ಪಾಠಗಳು ಬಹುಮುಖ್ಯ. ಇದ್ರ ಮೇಲೆ ಹೇಳುವಂಥ ಪಾಠಗಳಲ್ಲಿ ಒಂದೊಂದೇ ಪ್ರಶ್ನೆ ಬರುತ್ತೆ. ಕರೆಕ್ಟಾಗಿ ಒಂದು ಸಲ ನೋಡ್ಕೊಂಡು ಹೋಗಿ ಹೆಲ್ಪ್ ಆಗ್ಬೋದು. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಕೊರತೆಯಲ್ಲಿರುವ ಸಂಪನ್ಮೂಲಗಳು ಪರ್ಯಾಯ ಬಳಕೆಯ ಅವಕಾಶ ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ನೆಕ್ಸ್ಟು ಅವರು ಕೇಳಿರುವಂಥದ್ದು ಮಾದರಿ ಅರ್ಥಶಾಸ್ತ್ರ ಎಂದರೇನು ಅಥವಾ ವಿಶ್ಲೇಷಣೆ ಎಂದರೇನು ಅಂತ ಕೇಳಿದರೆ, ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯನ್ನು ಮೌಲ್ಯಮಾಪನ ಮಾಡಿ ಆದರ್ಶ ವಿಧಾನವನ್ನು ವ್ಯವಹರಿಸುವುದಕ್ಕೆ ಮಾದರಿ ಅರ್ಥಶಾಸ್ತ್ರ ಎನ್ನುತ್ತೇವೆ. ಅಲ್ಲಿ ಮಾದರಿ ಕೇಳಿರೋದ್ರಿಂದ ಎಕ್ಸಾಮಿಗೆ ವಾಸ್ತವಿಕ ಕೇಳಬಹುದು ಅನ್ನುವಂಥ ಗೆಸ್ ಮಾಡಬಹುದು. ಒಂದು ನಿರ್ದಿಷ್ಟ ಕಾರ್ಯತಂತ್ರದ ಕಾರ್ಯನಿರ್ವಹಣೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ವಾಸ್ತವಿಕ ಅರ್ಥಶಾಸ್ತ್ರ ಎನ್ನುತ್ತೇವೆ. ನೆಕ್ಸ್ಟು ಸೂಕ್ಷ್ಮ. ಇದು ಹೇಗಿದ್ರೂ ಕೂಡ 4 ಅಂಕಕ್ಕೂ ಸೂಕ್ಷ್ಮ ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸಗಳನ್ನ ಓದ್ಕೊಂಡಿರ್ತೀರಿ, ಅಲ್ಲೇ ಒಂದು ಅರ್ಥ ಕೂಡ ಬರುತ್ತೆ. ವಿವಿಧ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಗಳಲ್ಲಿ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆಯನ್ನು ಅಭ್ಯಾಸ ಮಾಡುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುತ್ತೇವೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೇನು? ಇದು ಕೂಡ 4 ಅಂಕಕ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಆರ್ಥಿಕತೆಯ ಎಲ್ಲಾ ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಸರ್ಕಾರ ಅಥವಾ ಕೇಂದ್ರೀಯ ಯೋಜನಾ ಪ್ರಾಧಿಕಾರ ನಿರ್ವಹಣೆ ಮಾಡುವುದಕ್ಕೆ ಕೇಂದ್ರೀಯ ಯೋಜಿತ ಮಾರುಕಟ್ಟೆ ಅಥವಾ ಆರ್ಥಿಕತೆ ಎನ್ನುತ್ತೇವೆ. ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳಿದ್ರೆ ಆರ್ಥಿಕತೆಯಲ್ಲಿನ ಎಲ್ಲ ಉತ್ಪಾದನಾಂಗಗಳ ಮಾಲೀಕತ್ವ ಮತ್ತು ನಿರ್ವಹಣೆ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಇರುತ್ತದೆ. ನೆನ್ಪಿಟ್ಕೊಳ್ಳಿ, ಮಾರುಕಟ್ಟೆ ಅಂತ ಹೇಳಿದ್ರೆ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿರುತ್ತೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಹೇಳಿದ್ರೆ ಸರ್ಕಾರದ ಕೈಯಲ್ಲಿ ಇರುತ್ತೆ. ನೆಕ್ಸ್ಟು ಉತ್ಪಾದನೆ ಮತ್ತು ವೆಚ್ಚಗಳು. ಈ ಅಧ್ಯಾಯದಲ್ಲೂ 6 ಪ್ರಶ್ನೆ ಇದೆ. 6ರಲ್ಲಿ 1 ಕೇಳಿದ್ದಾರೆ, ಬಟ್ ಹೋದ ವರ್ಷ ಕೇಳಿಲ್ಲ, ಆದರೂ ಒಂದ್ಸಲ ನೋಡ್ಕೊಂಡು ಹೋಗಿ. ಸರಾಸರಿ ಉತ್ಪನ್ನ ಎಂದರೇನು? ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಅಂತ ಹೇಳ್ತೀವಿ. ಸೀಮಾಂತ ಉತ್ಪನ್ನ ಎಂದರೇನು? ಇತರ ಎಲ್ಲ ಉತ್ಪಾದನಾಂಗಗಳು ಸ್ಥಿರವಾಗಿದ್ದು ಒಂದು ಉತ್ಪಾದನಾಂಗದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಎನ್ನುತ್ತೇವೆ. ನೆಕ್ಸ್ಟು ಒಟ್ಟು ಉತ್ಪನ್ನ. ಫಸ್ಟು ಸರಾಸರಿ, ಆಮೇಲೆ ಸೀಮಾಂತ, ಆಮೇಲೆ ಒಟ್ಟು ಉತ್ಪನ್ನ ಎಂದರೇನು ಅಂತ ನೋಡ್ಕೊಳ್ಳಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಎನ್ನುತ್ತೇವೆ. ಸರಾಸರಿ ವೆಚ್ಚ ಎಂದರೇನು? ಉತ್ಪಾದಿಸಲ್ಪಟ್ಟ ವಸ್ತುವಿನ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಎನ್ನುತ್ತೇವೆ. ನೆಕ್ಸ್ಟು ಒಟ್ಟು ಸ್ಥಿರ ವೆಚ್ಚ ಎಂದರೇನು? ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುತ್ತೇವೆ. ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥವನ್ನು ಬರೆಯಿರಿ. ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದನ್ನು ಉದ್ಯಮ ಘಟಕದ ವೆಚ್ಚ ಬಿಂಬಕ ಎನ್ನುತ್ತೇವೆ. ನೆಕ್ಸ್ಟು ಅಧ್ಯಾಯ 4ರಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಈ ಒಂದು ಅಧ್ಯಾಯದಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಒಂದು ಅಧ್ಯಾಯದಲ್ಲಿ ಒಂದು ಸೂತ್ರ ಇದೆ, ಕೇಳಬಹುದು, ನೋಡ್ಕೊಳ್ಳಿ. ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಬರೆಯಿರಿ. AR = TR/Q. ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪಲ್ಲಟಗೊಳಿಸುತ್ತದೆ? ಇದು ಇಂಪಾರ್ಟೆಂಟು. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆ ಇದೆ, ಬಲಗಡೆಗೆ ಪಲ್ಲಟಗೊಳ್ಳುತ್ತದೆ. ನೆಕ್ಸ್ಟು ಸೀಮಾಂತ ಆದಾಯವನ್ನು ಹೆಸರಿಸಿ. ಉದ್ಯಮ ಘಟಕವು ತನ್ನ ಉತ್ಪನ್ನದ ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಸೀಮಾಂತ ಆದಾಯ ಎಂದು ಕರೆಯುತ್ತೇವೆ. ನೆಕ್ಸ್ಟು ಸಾಮಾನ್ಯ ಲಾಭ, ಅಸಾಮಾನ್ಯ ಲಾಭ. ಸಾಮಾನ್ಯ ಲಾಭ ಅಂತ ಹೇಳಿದ್ರೆ ಉದ್ಯಮ ಘಟಕವು ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ನಿರ್ವಹಿಸಿಕೊಂಡು ಹೋಗಲು ಅಗತ್ಯವಿರುವ ಕನಿಷ್ಠ ಲಾಭ ಸಾಮಾನ್ಯ ಲಾಭ ಆಗುತ್ತೆ. ಅಸಾಮಾನ್ಯ ಲಾಭ ಅಂತ ಹೇಳಿದ್ರೆ ಒಂದು ಉದ್ಯಮ ಘಟಕವು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚುವರಿಯಾಗಿ ಏನಾದರೂ ಗಳಿಸಿದ್ರೆ, ಅಂದರೆ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದಿಷ್ಟು ಕನಿಷ್ಠ ಮಟ್ಟದ ಲಾಭ ಬೇಕಲ್ಲ, ಅದು ಸಾಮಾನ್ಯ ಲಾಭ.
ಆ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚು ಏನಾದರೂ ಸಂಸ್ಥೆ ಗಳಿಸಿದೆ ಅಂತ ಹೇಳಿದ್ರೆ ಅದು ಅಸಾಮಾನ್ಯ ಲಾಭ. ಅಷ್ಟೇ, ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡು ಕೂಡ ನೀವು ಬರೀಬಹುದು. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಅವರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ, ಆಮದುಗಳ ಅರ್ಥ ನೀಡಿ ಅಂತ ಕೇಳಿದ್ದಾರೆ. ಈ ಅಧ್ಯಾಯದಲ್ಲಿ 1 ಅಂಕದ 5 ಪ್ರಶ್ನೆಗಳು ಬರುತ್ತೆ. ಆರ್ಥಿಕ ಏಜೆಂಟರು ಅಂದರೆ ಯಾರು, ಸಂಪ್ರದಾಯ ಪಂಥದ ಚಿಂತನೆ ಅಂತ ಹೇಳಿದ್ರೆ ಏನು, ಆಮದು ಅರ್ಥ, ಆಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿ ಕೂಲಿಯ ದರ ಅಂದರೆ ಏನೆಂದು ಅರ್ಥೈಸುವಿರಿ. ವೆರಿ ಇಂಪಾರ್ಟೆಂಟು, ನೋಡ್ಕೊಂಡು ಹೋಗಬೇಕು. ಫಸ್ಟು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆ ಇದೆ ಅದಕ್ಕೆ ಉತ್ತರವನ್ನು ನೋಡ್ಕೊಳ್ಳಿ. ಒಂದು ದೇಶ ಜಗತ್ತಿನ ಇತರೆ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಆಮದುಗಳು ಎನ್ನುತ್ತೇವೆ. ಆಡಮ್ ಸ್ಮಿತ್ ರವರ ಕೃತಿಯನ್ನು ಕೇಳಬಹುದು ಮಕ್ಕಳೇ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಕೂಲಿಯ ದರ ಅಂತ ಹೇಳಿದ್ರೆ ಏನು, ಶ್ರಮದ ಮಾರಾಟ ಮತ್ತು ಶ್ರಮದ ಖರೀದಿಯಾಗುವ ಬೆಲೆಯನ್ನು ಕೂಲಿಯ ದರ ಎನ್ನುತ್ತೇವೆ. ನೆಕ್ಸ್ಟ್ ಈಗ ಉಳಿದಿರೋದು 2 ಪ್ರಶ್ನೆ. ಒಂದು ಸಂಪ್ರದಾಯ ಪಂಥದ ಚಿಂತನೆ, ಇನ್ನೊಂದು ಆರ್ಥಿಕ ಏಜೆಂಟರು. ಆರ್ಥಿಕ ಏಜೆಂಟರು ಅಂತ ಹೇಳಿದ್ರೆ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು. ಆರ್ಥಿಕ ಏಜೆಂಟರು ಅಂತ ಹೇಳಿದ್ರೆ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು. ಸಂಪ್ರದಾಯ ಪಂಥದ ಚಿಂತನೆ ಅಂತ ಹೇಳಿದ್ರೆ ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದು ಸಂಪ್ರದಾಯ ಪಂಥದ ಚಿಂತನೆ ಆಗಿದೆ. ಒಂದು ವಾಕ್ಯದಲ್ಲೂ ಕೂಡ ಸೇಮ್ ಕ್ವಶನ್ ಇದನ್ನ ಕ್ವಶನ್ ಮಾಡಿ ಇದು ಯಾವ ಚಿಂತನೆ ಅಂತ ಕೇಳ್ತಾರೆ, ನಾವು ಸಂಪ್ರದಾಯ ಪಂಥದ ಚಿಂತನೆ ಅಂತ ಏನು ಬರಿತೀವಿ ಅದೇ ಒಂದು ಇಲ್ಲಿ ಪ್ರಶ್ನೆಯನ್ನೇ ಉತ್ತರ ಮಾಡಿದ್ದಾರೆ ಅಷ್ಟೇ. ನೆಕ್ಸ್ಟು ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಏನಿದೆ ಈ ಅಧ್ಯಾಯದಲ್ಲಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ 2 ಕೋಶೀಯ ಚಲಕಗಳು ಯಾವುದು ಅಂತ ಕೇಳಿದ್ದಾರೆ. ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ 2 ಕೋಶೀಯ ಚಲಕಗಳು ಯಾವ್ದು ಬೇಕಾದ್ರೂ ಬರಿಬಹುದು. ತೆರಿಗೆ, ಸರಕಾರದ ವೆಚ್ಚ, ಹಣದ ಪೂರೈಕೆ, ಬಡ್ಡಿದರ. ಅದ್ರ ಜೊತೆಗೆ ಇದೊಂದು ನೋಡ್ಕೊಳ್ಳಿ, ಸೀಮಾಂತ ಅನುಭೋಗ ಪ್ರವೃತ್ತಿಯ ಸೂತ್ರವನ್ನು ಬರೆಯಿರಿ. ಕೇಳಿದ್ದಾರೆ ತುಂಬ ಕಡೆ. MPC = ಡೆಲ್ಟಾ ಸಿ ಡೆಲ್ಟಾ ವೈ. 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದರೇನು ಅಂತ ಕೇಳಿದ್ದಾರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಂಡ್ರಲ್ಲ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆ ಕೋಶೀಯ ಚಲಕಗಳು ಯಾವುದು, 4ರಲ್ಲಿ 2 ಬರಿಬೇಕು ನೋಡ್ಕೊಳ್ಳಿ. ಸೀಮಾಂತ ಅನುಭೋಗ ಪ್ರವೃತ್ತಿಯ ಸೂತ್ರವನ್ನು ಬರೆಯಿರಿ, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ರೀತಿ ಸೀಮಾಂತ ಅನುಭೋಗ ಪ್ರವೃತ್ತಿ ಹೋದ ವರ್ಷ ಕೇಳಿದ್ದಾರೆ. ಅದೇ ಸರಾಸರಿ ಉಳಿತಾಯ ಪ್ರವೃತ್ತಿ ಕೇಳಿದರೆ ಈ ರೀತಿಯಾಗಿ ಬರಿಬೇಕು. ಸರಾಸರಿ ಉಳಿತಾಯ ಪ್ರವೃತ್ತಿಯನ್ನು ವ್ಯಾಖ್ಯಾನಿಸಿ. ಆದಾಯದ ಪ್ರತಿ ಘಟಕದ ಉಳಿತಾಯವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಎನ್ನುತ್ತೇವೆ. APS = S/Y. ನೆಕ್ಸ್ಟು ಇಲ್ಲಿ ಸ್ವಾಯತ್ತ ಅನುಭೋಗ ಅಂತ ಹೇಳಿದರೆ ಏನು, ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಕೊಟ್ಟಿದ್ದಾರೆ. ಒಂದ್ಸಲ ನೋಡ್ಕೊಳ್ಳಿ, ಪಾಸ್ ಮಾಡಿ ಆನ್ಸರು, ಯಾಕಂದರೆ ಓದ್ಕೊಳ್ಳೋದು ಜಾಸ್ತಿ ಆಗಿಬಿಡತ್ತೆ. ನಾನು ಮೊದಲು ಕೊಟ್ಟಂಥ 4 ಪಾಠಗಳೇ ವೆರಿ ಇಂಪಾರ್ಟೆಂಟು. ಇಲ್ಲಿ ನಾನು ಈ ಪಾಠದಲ್ಲಿ 3 ಪ್ರಶ್ನೆ ಯಾವ್ದು ಬರ್ಬೋದು ಇಂಪಾರ್ಟೆಂಟು ಅದನ್ನು ಹೇಳಿದ್ದೀನಿ, ಅದ್ರ ಬಗ್ಗೆ ಗಮನ ಇರಲಿ. ಸರಕಾರದ ಮುಂಗಡ ಪತ್ರ ಏನಿದೆ ಈ ಅಧ್ಯಾಯದಲ್ಲಿ ಪುಕ್ಕಟೆ ಸವಾರರೆಂದರೆ ಯಾರು ಅಂತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಆ ಪ್ರಶ್ನೆ ಇಂಪಾರ್ಟೆಂಟು. ಹಣ ಅಥವಾ ಶುಲ್ಕ ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನು ಬಳಸುವವರನ್ನು ಪುಕ್ಕಟೆ ಸವಾರರು ಎಂದು ಕರೆಯುತ್ತೇವೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಾಥಮಿಕ ಕೊರತೆ ಎಂದರೇನು ಅಂತ ಕೇಳಿದ್ದಾರೆ. ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನು ಕಳೆದಾಗ ಉಳಿಯುವುದನ್ನು ಪ್ರಾಥಮಿಕ ಕೊರತೆ ಎನ್ನುತ್ತೇವೆ. ಇದೊಂದು ಪ್ರಶ್ನೆ ನೋಡ್ಕೊಳ್ಳಿ. FRBMAಯನ್ನು ವಿಸ್ತರಿಸಿ. ಕೋಶೀಯ ಹೊಣೆಗಾರಿಕೆ ಮತ್ತು ಮುಂಗಡಪತ್ರ ನಿರ್ವಹಣಾ ಕಾಯಿದೆ. ಕೋಶೀಯ ಹೊಣೆಗಾರಿಕೆ ಮತ್ತು ಮುಂಗಡಪತ್ರ ನಿರ್ವಹಣಾ ಕಾಯಿದೆ. ಹೋದ ವರ್ಷದ 5 ಪ್ರಶ್ನೆಗಳು ಇಂಪಾರ್ಟೆಂಟು. ನಾನು ಹೇಳಿರುವ ಪ್ರಶ್ನೆಗಳಲ್ಲಿ ಈ 5 ಪ್ರಶ್ನೆ ಕವರ್ ಆಗಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮಾದರಿ ಪ್ರಶ್ನೆ ಪತ್ರಿಕೆಯ ಈ 5 ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಹೇಳಿರುವಂಥ ಪ್ರಶ್ನೆಯಲ್ಲಿ ಎಲ್ಲವೂ ಕೂಡ ರಿಪೀಟ್ ಆಗಿದೆ, ಒಳಗೊಂಡಿದೆ. ನಾನು ಹೇಳಿರೋ ಪ್ರಶ್ನೆಗಳು ಅದರಲ್ಲಿತ್ತು, ಸರಿ ನೋಡ್ಕೊಳ್ಬೇಕು. ನೆಕ್ಸ್ಟು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 1 ಅಂಕದ 5 ಪ್ರಶ್ನೆಗಳು, ಇದು ಕೂಡ ತುಂಬ ಇಂಪಾರ್ಟೆಂಟು. ಇದು ಕೂಡ ನಾನು ಹೇಳಿರೋದ್ರಲ್ಲಿ ಇದೆ, ನೋಡ್ಕೊಳ್ಬೇಕು. ನೆಕ್ಸ್ಟು ಇನ್ನು 1 ಅಂಕದ ಮತ್ತೊಂದು ಪೇಪರಲ್ಲಿರುವಂತಹ 5 ಪ್ರಶ್ನೆಗಳು. ಸೊ ಯಾವ ರೀತಿಯಾಗಿ ಹೇಳಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯೂ 3 ಕವರ್ ಆಗಬೇಕು, ಹೋದ ವರ್ಷದ ಪೇಪರು ಕೂಡ ಕವರ್ ಆಗಬೇಕು, ಹಾಗೆ ಈ ಬಹುಮುಖ್ಯ ಪ್ರಶ್ನೆಗಳು ಕೂಡ ಕವರ್ ಆಗಬೇಕು, ಆ ರೀತಿಯಾಗಿ ಹೇಳಿದ್ದೀನಿ. ಹಾಗಾಗಿ ವಿಡಿಯೋ ಲೆಂತಿ ಆಗಿದೆ, ಬಟ್ ಇಷ್ಟು ನೋಡ್ಕೊಂಡು ಹೋದರೆ 5 ಅಂಕನೂ ಹೋಗಬಾರ್ದು ನಿಮಗೆ. ಯಾಕಂತ ಹೇಳಿದ್ರೆ 1 ಅಂಕ ಹೋದರೂ ಹೋಗಲಿ ಅಂತ ನೆಗ್ಲೆಕ್ಟ್ ಮಾಡೋದು ಬೇಡ, 5 ಅಂಕನೂ ಕೂಡ ಬರಬೇಕು. ಹಾಗಾಗಿ ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಎಕ್ಸಾಕ್ಟಾಗಿ ನಮಗಿಲ್ಲಿ ಭಾಗ ಬಿಗೆ 2 ಅಂಕದ ಪ್ರಶ್ನೆಗಳು ಓದಿಕೊಳ್ಳೋದು ತುಂಬ ಈಸಿ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಆಪ್ಷನ್ಗಳು ನಿಮಗೆ ಸುಮಾರು ಸಿಗುತ್ತೆ. ಹಾಗಾಗಿ ಯಾವುದನ್ನು ಓದ್ಕೊಳ್ಬೇಕೋ ಅಧ್ಯಾಯನ ಕರೆಕ್ಟಾಗಿ ಓದ್ಕೊಬಿಟ್ರೆ ಕೆಲವೊಂದು ಅಧ್ಯಾಯಗಳನ್ನ ನೀವು ಚಾಯ್ಸ್ ಅಂತ ಬಿಟ್ಬಿಡ್ಬೋದು. ಅದು ಯಾವ ಅಧ್ಯಾಯನ ಓದ್ಕೊಳ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಕರೆಕ್ಟಾಗಿ ಹೇಳಿ ಬಹುಮುಖ್ಯ ಪ್ರಶ್ನೆ ಉತ್ತರ ಯಾವುದು ಅನ್ನೋದನ್ನು ಕೊಡ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? 1 ಅಂಕ ಒಂದು ಸಲ ನೋಡ್ಕೊಂಡು ಹೋದ್ರೂ ಕೂಡ ನೆನಪಿರುತ್ತೆ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.